ನಿಮ್ಮ ಮನೇಲಿ ಏನಾದರೂ ಹಳೆಯ ಸೋಫಾ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಮತ್ತು ಮುರಿದೋಗಿರೋ ಮ್ಯಾಟ್ರಸ್ ಆಗಿರ್ಬೋದು, ಕಾಟ್ ಆಗಿರ್ಬೋದು ಅಥವಾ ಯೂಸ್ಡ್ ಆಗಿರುವಂಥ ಕ್ಲೋತ್ಸ್ ಆಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು, ಇದೆಲ್ಲ ಇದೆಯಾ? ಇದೆಲ್ಲ ಇದ್ದು ನೀವು ಎಲ್ಲಿ ಬಿಸಾಕಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ದೊಡ್ಡ ಸಾಲಿಡ್ ಐಟಮ್ಸ್ನ ಎಲ್ಲಿ ಡಿಸ್ಪೋಸ್ ಮಾಡೋದು ಅನ್ನೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸೋಫಾ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಇದೆಲ್ಲ ನಾರ್ಮಲ್ ಗಾರ್ಬೇಜ್ ಅವರು ಪಿಕಪ್ ಮಾಡೋದಿಲ್ಲ. ಸೊ ಇದರಿಂದ ಏನಾಗ್ತಾಯಿದೆ ಅಂತಂದರೆ ದಿನೇ ದಿನೇ ಈ ರಾತ್ರಿ ಹೋಗ್ಬಿಟ್ಟು ಯಾವುದೋ ಒಂದು ರೋಡಲ್ಲಿ ಬಿಸಾಕ್ಬಿಡೋದು, ರೋಡ್ ಸೈಡಲ್ಲಿ ಬಿಸಾಕ್ಬಿಡೋದು, ಇದರಿಂದ ಸಿಟಿ ಕೂಡ ಪೊಲ್ಯೂಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡು BSWML ಅಂದರೆ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ದಟ್ ಈಸ್ ಲಾಂಚಿಂಗ್ ದಿಸ್ ಅಪ್ಲಿಕೇಶನ್ ಕಾಲ್ಡ್ ಡಿಕ್ಲಟರ್ ಆ್ಯಪ್ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಅಪ್ಲಿಕೇಶನಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಪ್ಪ ಅಂತಂದರೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿಬಿಟ್ಟು ಅದನ್ನು ನೀವು ಲೊಕೇಶನ್ ಪರ್ಮಿಷನ್ನ ಕೊಟ್ಟು ಐಟಮ್ಸ್ನ ಸೆಲೆಕ್ಟ್ ಮಾಡ್ತೀರಾ ಆ್ಯಂಡ್ ಮತ್ತು ಸ್ಲಾಟ್ನ ಸೆಲೆಕ್ಟ್ ಮಾಡ್ತೀರಾ. ಆವಾಗ ಫ್ರೀಯಾಗಿ ಬಂದ್ಬಿಟ್ಟು ಡೋರ್ ಸ್ಟೆಪ್ ಪಿಕಪ್ನ ಮಾಡ್ತಾರೆ. ಈ ಅಪ್ಲಿಕೇಶನಲ್ಲಿ ಏನೆಲ್ಲ ಪಿಕಪ್ ಮಾಡ್ತಾರಪ್ಪ ಅಂದರೆ ಸೋಫಾ, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಮ್ಯಾಟ್ರಸ್, ಕಾಟ್, ಕ್ಲೋತ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು ಮತ್ತು ಏನೆಲ್ಲ ಸಾಲಿಡ್ ಐಟಮ್ಸ್ ನಿಮ್ಮ ಹತ್ರ ವೇಸ್ಟ್ ಆಗಿದೆಯೋ ಅದೆಲ್ಲನೂ ಕೂಡ ಪಿಕಪ್ ಮಾಡ್ತಾರೆ. ಹಾನೆಸ್ಟ್ಲಿ ಹೇಳ್ಬೇಕು ಅಂತಂದರೆ ಬೆಂಗಳೂರಿಗೆ ಇದು ಒನ್ ಆಫ್ ದ ಯೂಸ್ಫುಲ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಇದರಿಂದ ರೋಡ್ ಸೈಡ್ ಡಂಪಿಂಗ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಸಿಟಿನೂ ಕೂಡ ಕ್ಲೀನ್ ಆಗುತ್ತೆ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ಮತ್ತು ನೀವು ಈ ಅಪ್ಲಿಕೇಶನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಬ್ಯಾಂಗ್ಳೂರ್ ಸಿಟಿನ ನೀಟಾಗಿಡೋಕ್ಕೆ ಯೋಚನೆ ಮಾಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಈ ಇನಿಷಿಯೇಟಿವ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ.